ತಮ್ಮ ತಪ್ಪಾದರೆ ಕ್ಷಮೆ ಮಾಡಬೇಕು ತಮ್ಮ ವಿನಂತಿ ಮಾಡಿಕೊಟ್ಟಿದ್ದೇವೆ. ಅಪ್ಪ ಅವರಿಗೆ ಕೇಳಿಕೊಳ್ಳದೆ ಅಂದ್ರೆ ಅಪ್ಪಾಜಿ ಅವರಿಗೆ ಏನೋ ಹಾಡದ ಮುಖಾಂತರ ಏನೋ ತಪ್ಪಾದ್ರೆ ಕ್ಷಮೆ ಮಾಡಕ್ಕೆ ತಮ್ಮ ವಿನಂತಿ ಮಾಡ್ಕೊಂಡಿದ್ದೇವೆ. ಮಾಸ್ಟರ್ ಮಾಸ್ಟರ್ संगीत संगीत भजन करते जी. ओ हार्मोन मास्टर आओ जी. ಕೋಣಿನ ಮೇಲೆ ಕಟ್ಟೋರ ಎಂಬ ಪಟ್ಟಣ, ಕೋಣಿನ ಮೇಲೆ ಕಟ್ಟೋರ ಎಂಬ ಪಟ್ಟಣ, ಆ ಪಟ್ಟಣದಲ್ಲಿ ಆಯ ಎಂಬ ಗೌಡ, ವೈ ವೈ ಎಂಬ ಕುಲಕರ್ಣಿ, ಮೈ ಮೈ ಎಂಬ ತಳವಾರ ಇದ್ದನು. ಆ ತಳವಾರನ ಹೆಂಡತಿ ತಳವಿಲ್ಲದ ಒತ್ತಿಕೊಂಡು ಜಲವಿಲ್ಲದ ಬಾವಿಗೆ ನೀರಿಗೋಗಿದಳು. ಆ ಬಾವಿಯ ದಡದ ಮೇಲೆ, ಬಾವಿಯ ದಡದ ಮೇಲೆ, ಬಾವಿಯ ದಡದ ಮೇಲೆ ಬೇರವಿಲ್ಲದ ಬೇರೆ ಮರವನ್ನ ಹುಟ್ಟಿತು. ಆ ಮರದ ಮೇಲೆ ಪಂಕವಿಲ್ಲದ ಪಕ್ಷಿವನ್ನ ಕುಳಿತಿತ್ತು, ಪಕ್ಷಿವನ್ನ ಕುಳಿತಿತ್ತು. ಅದನ್ನು ಬಿತ್ತು ಬೀಳಲಿಲ್ಲ ತನ್ನಮ್ಮ, ಅದನ್ನು ಬಿತ್ತು ಬೀಳಲಿಲ್ಲ ತನ್ನಮ್ಮ. ಅಂಬಿಗಾರ ಚೌಡಯ್ಯ ನಿಜ ಶರಣೋ, ನಿಜ ಶರಣೋ, ನಿಜ ಶರಣೋ. ಏ ಬ್ರಹ್ಮಾಂಡದೊಳಗ ಶ್ರೇಷ್ಠಾನುಷರ ಸಣ್ಣೂರ ನಗರ, ಬ್ರಹ್ಮಾಂಡದೊಳಗ ಲೇಸಾನುಷರ ಸಣ್ಣೂರ ನಗರ. ಭಾವ ಸುತ್ತ ಇಟ್ಟು ಹೋದರ ಮಲುವಲೆ ಬೇಡಿದ ಕೊಡುತ್ತಾರ, ಭಕ್ತರಿಗೆ ಬೇಡಿದ ಕೊಡುತ್ತಾರ, ಭಕ್ತರಿಗೆ ಬೇಡಿದ ಕೊಡುತ್ತಾರ. ಮಲವಲೆ ಬೇಡಿದ ಕೊಡುತ್ತಾರ, ಮಲವಲೆ ಬೇಡಿದ ಕೊಡುತ್ತಾರ, ಕೊಡುತ್ತಾರ. ಕಲಬುರಗಿ ಜಿಲ್ಲೆಯ ಸಣ್ಣೂರದೊಳಗ ಚನ್ಸರ ದೇವಾರ, ಕಲಬುರಗಿ ಜಿಲ್ಲೆದೊಳಗ ಸಣ್ಣ ಊರಗ ಚನ್ಸರ ದೇವಾರ. ಮೊಲವಲ್ಲಿ ಹಸಿರಿನ ಅಸ್ಲಮ ಸಾಹಿಬರ ಹುಟ್ಟಿಯ ಬಂದಾರ. ಮೌಲವ ಸಾಹೇಬರು ಏ ಮೊಲವಲ್ಲಿ ಸಾಹೇಬರ ಉಡಿಯ ಹಾಕಿಕೊಂಡು ನೀತಿ ಸಾಹೇಬರಿಗ ಉಡಿಯಾಗ ಹಾಕಿಕೊಂಡು ನಿತ್ಯ ನೆನೆಸುತ್ತಾರ. ಏ ಮೊಲವಲ್ಲಿ ಸಾಹೇಬರಿಗ ಉಡಿಯಾಗ ಹಾಕಿಕೊಂಡು ನೀತಿ ಹೇಳ್ತಾರ. ಏ ಕಾಡುವ ಕರ್ಮಕ ದೂರ ಮಾಡಿ
ಪರವಾಗಿದ ಕತೆ ಸಾರ ಹೇಳ್ತೀನಿ ನಿಮ್ಮ ಎದುರ ನಾನು ಹೇಳ್ತೀನಿ ನಿಮ್ಮ ಎದುರ ನಾನು ಹೇಳ್ತೀನಿ ನಿಮ್ಮ ಎದುರ ತಂದೆ ಸೌಕತ್ತಲ್ಲಿ ಆಶ್ರಮ ಸಾಯಿಬರಿಗೆ ಹಸ್ತ ಇಟ್ಟಾರ ಈ ಜೀವನದೊಳಗ ತಂದೆ ತಾಯಿ ಏನ್ ಮಾಡ್ತಾರಪ್ಪ ಅಂದ್ರ ಜನ್ಮ ನೀಡ್ತಾರಿ ತಂದೆ ತಾಯಿ ನಮಗ ಜನ್ಮ ನೀಡ್ತಾರ ತಂದೆ ತಾಯಿ ಏನ್ ಮಾಡ್ತಾರಪ್ಪ ಅಂದ್ರ ನಮಗ ಮುಂದ ದೇವರು ಏನ್ ಮಾಡ್ಕೊಂಡ್ರ ಮಕ್ಕಳಿಗೆ ಅವ್ರ ಆಶೀರ್ವಾದದಿಂದ ಅವ್ರ ಮಡಿ ಒಳಗ ಈ ಕೂಸ ನನಗೆ ಬೇಕಂತ ದೇವ್ರು ಬರ್ತಾನ ಈ ಕೂಸ ನನಗೆ ಬೇಕು ಈ ಕೂಸ ನನಗೆ ಬೇಕು ನಾನು ನಿಮ್ಗೆ ಹಸ್ತ ಮಾಡ್ತೀನಿ ಅಂತ ಹೇಳಿ ಮಾಡ್ತಾನ ದೇವರು ಅಸ್ಲಾಮ ಸಾಹೇಬರ್ ತಂದಿ ಯಾರಪ್ಪ ಅಂದ್ರ ಸೌಕತ್ತಲ್ಲಿ ತಂದಿ ಅವ್ರಿಗೆ ಮಾಡ್ತಾರೆ ಕನಸಿನೊಳಗೆ ಹೋಗಿ ಸೌಕತ್ತಲ್ಲಿ ನೀ ಚಿಂತಿ ಯಾಕೆ ಮಾಡ್ತಿ ಚಿಂತಿ ಮಾಡುವೇಡ ನಿನ್ನ ಮಗನಿಗೆ ನಾನು ಹುಡಿ ಹಾಕೋತೀನಿ ಅಂತ ಹೇಳ್ಬಿಟ್ರು ಅವ್ರಿಗೆ ಕನಸಿನೊಳಗೆ ಅಸ್ಲಾಂ ಸಾಹೇಬರ್ ತಂದೆ ತಾಯಿಯವರಿಗೆ ಕನಸಿನೊಳಗೆ ಹೋಗಿ ನಿನ್ನ ಮಗನಿಗೆ ನಾನು ಉಡಿ ಹಾಕೋತೀನಿ ನಿನ್ನ ಮಗನಿನಾಗಿ ಈ ನಾಡಿನ ಬೆಳೆಸ್ತ ಹೇಳ್ಬಿಟ್ರು ತಂದೆ ಸೌಕತ್ತಲ್ಲಿ ಅಸ್ಲಾಮ ಸಾಹೇಬರಿಗೆ ಹಸ್ತ ಇಟ್ಟಾರ ಗೌಸಿನ ಬೇಗಮ್ಮ ತಾಯಿಯ ಮಡಿಲಂಗ ಪುಟ್ಟಿಯ ಬಂದಾರ ನೋಡ್ರಿ ಇದೇ ವಿಚಾರ ಮಾಡ್ಬೇಕ್ರಿ ನಾವು ಈ ಜಗತ್ತಿನೊಳಗ್ರಿ ಈ ಭೂಮಿ ಮೇಲೆ ಹುಟ್ಟು ಬಂದ ಬಳಿಕ ಈ ಭೂಮಿ ಮೇಲೆ ಹುಟ್ಟು ಬಂದ ಬಳಿಕ ತಾಯಿ ತಂದೆಯ ಮಟ್ಟ ಮಗನಿಗೆ ಚೆನ್ನಾಗಿ ಸಾಲಿ ಕಲಿಸಬೇಕು ವಿದ್ಯಾ ಜ್ಞಾನ ಕಲಿಸಬೇಕು ಇವರಿಗೆ ನೌಕರಿ ಕೊಡಿಸಬೇಕಂತ ತಂದೆ ತಾಯಿ ವಿಚಾರ ಮಾಡ್ತಾರೆ ತಂದೆ ತಾಯಿ ಅಪ್ಪರಿ ತಂದೆ ತಾಯಿ ವಿಚಾರ ಮಾಡ್ತಾರೆ ಮೌಲವಿ ಸಾಹೇಬ್ ದೇವರು ಓರ್ ಕನಸಿನ ಓದಬೇಕಾಗಿ ಇವರು ಹುಟ್ಟಿ ಬರ್ತಾರೆ ಅಸ್ಲಾಮ ಸಾಹೇಬರು ಹುಟ್ಟಿ ಬಂದ ಬಳಿಕ ತಾಯಿ ತಂದೆ ಏನ್ ಮಾಡ್ತಾರಪ್ಪ ಅಂದ್ರ ಮೌಲವಿ ದೇವರನ್ನ ಕನಸಿನಾಗ ಬಂದು ನಿನ್ನ ಮಗನಿಗೆ ನನ್ನ ಉಡಿ ಹಾಕಂದ ಒಳಗ ತಾಯಿ ತಂದೆ ಕಣ್ಣೀರ್ ಹಾಕ್ತಾರೆ ಕಣ್ಣೀರ್ ಇವತ್ತಿನ ತಲೆ ಒಳಗೆ ಯಾರು ಬಿಟ್ರೆ ಹೇಳ್ರಿ ತಂದೆ ತಾಯಿ ಮಕ್ಕಳಿಗೆ ಯಾರು ಬಿಟ್ರಿ ದೇವಸ್ಥಾನದಾಗ ಯಾರು ಬಿಟ್ಟಲ್ರಿ ಈಗ ಮಗ ನೀ ಕುಡಿ ಸಂಬರ್ಕ ಹೋಯ್ ಕುಡಿಸ್ಬಾ ನಿಮ್ಮನಿಗೆ ನೀ ಏನೋ ಬೇಡ ಮಗ ಅಂತಾರ ಈ ಕಲಿಯುಗದಾಗ ಕಲಿಯುಗ ಯಾವ ತರ ಹೋಗ್ತಾರಪ್ಪ ಅಂದ್ರ 12ನೇ ಶತಮಾನದಾಗ ನಮ್ಮಲ್ಲಿ ಕೊಯ್ನೂರು ಗ್ರಾಮದಲ್ಲಿ ಜಿಂದಾಶ್ರಮದ್ರಿ ಕೊಯ್ನೂರು ಗ್ರಾಮದಾಗ ಜಿಂದಾಶ್ರಮದ್ರ ಅವ್ರು ಸಹಿತ ಭಕ್ತರಿಗೆ ಬೆಳೆಸ್ತಾರಿ ಈ ಸಣ್ಣೂರು ಊರು ಬೆಳಿಬೇಕಂದ್ರ ಅಸ್ಲಾಂ ಸಾಹೇಬ್ ಅಂತ ಬೆಳಿಬೇಕು ಸೋಕತ್ತಲ್ಲಿ ಅಸ್ಲಾಮ ಸಾಹೇಬರಿಗೆ ಹಸ್ತ ಇಟ್ಟಾರ ಗೌಸಮ್ಮ ಬೇಗಮ್ಮ ತಾಯಿಯ ಮಡಿಲಲ್ಲಿ ಹುಟ್ಟಿಯೇ ಬೆಳೆದಾರ ಅಸ್ಲಾಮ ಸಾಹೇಬರಿಗೆ ಮೊಲವಲ್ಲಿ ಉಡಿಯಾಗ ಹಾಕಿಯ ಬಿಟ್ಟಾರ ತಂದೆ ಮಾತಿನಂತೆ ತಂದೆ ಮಾತಿನಂತೆ ಅಸ್ಲಾಮ ಸಾಹೇಬರು ನೀತಿಯ ಇರದಾರ ಬರ್ತಾರ ಮನೆ ಒಳಗ ಅಸ್ಲಾಮ ಸಾಹೇಬರು ಭವಕ್ಕ ಬಂದಾರ ಅಸ್ಲಾಂ ಸಾಹೇಬ್ ಭವಕ್ಕ ಬಂದಾರ
ತಪ್ಪು ತಿಳಿಬೇಡ್ರಿ. ಅಸ್ಲಾಮ ಸಾಹೇಬರು ಜನಿಸಿ ಬಂದ ಬಳಿಕ ಸಣ್ಣ ಊರಾಗ ಹುಟ್ಟಿದ ಬಳಿಕ ಅವ್ರು ಏನು ಮಾಡಪ್ಪ ಅಂದ್ರ ಇವರು ಸಣ್ಣ ವಯಸ್ಸಿನಾಗ ಲೀಲ ತೋರಿ, ಸಣ್ಣ ವಯಸ್ಸಿನಾಗ ಲೀಲ ತೋರಿಬಿಟ್ರವ್ರಿ. ಅದು ಯಾರಿಗೂ ಗೊತ್ತಾಗಿಲ್ರಿ. ಸಣ್ಣ ವಯಸ್ಸಿನಾಗ ಹ್ಯಾಕಪ್ಪ ಹ್ಯಾಂಗಂದ್ರಪ್ಪ ಅಂದ್ರ ಇವರು ಮನ್ಯಾಗ ಮರ್ಕೊಂಡ್ರಿ. ಮನ್ಯಾಗ ಮರ್ಕೊಂಡ ಬಳಿಕ ಮೌಲವಲಿ ದೇವರು ಕನಸಿನೊಳಗೆ ಬಂದ್ರಿ. ಇವ್ರ ಕನಸಿನೊಳಗೆ ಬಂದು ಅಸ್ಲಾಮ ಸಾಹೇಬ ನಿನಗ ಕುರಾನ್ ಕೊಡ್ತೀನಿ, ಈ ಕುರಾನ್ ಪ್ರಕಾರ ನೀ ನಡಿಬೇಕಂತ ಹೇಳ್ಬಿಟ್ರಿ ಇವರಿಗೆ. ಅಸ್ಲಾಂ ಸಾಹೇಬರು ಸಣ್ಣವ್ರಿದ್ದಾರೆ ಹೇಳಿದ್ರಿ. ನಾ ಬಿ ಸಣ್ಣವ್ರಿ, ನಾನು ಇಲ್ಲ ಅಂದ್ರು ನಾ ಬಿ ಕತ್ತಿ ಸರ್ ತಿಳ್ಕೊಳ್ಬಿಟ್ಟಿನ್ರಿ. ಇವ್ರೇನಂದ್ರು ಎದ್ದಿ ಅಸ್ಲಾಂ ಮೌಲವಿ ದೇವರ ಕನಸಿನ ಬಂದ ಬಳಕ ನೀ ಕುರಾನ್ ಕೊಡ್ತೀನಿ, ಕುರಾನ್ ಕೊಟ್ಟ ಬಳಕ ಈ ಭವ ಉದ್ಧಾರ ಮಾಡ್ತಾ ಹೇಳ್ತಾರೆ ಅವರಿಗೆ, ಅಸ್ಲಾಂ ಸಾಹೇಬ್ ಅವರಿಗೆ. ಇವ್ರೇನು ಮಾಡಿದ್ರು ಎದ್ದಿದ ಕೂಡಲೇ ದರ್ಗಾದ ಹತ್ತಿರ ಬಂದ್ರಿ. ದೇವರೇ ನನಗೆ ಕುರಾನ್ ಕೊಟ್ಟಿ, ನಾ ಸಣ್ಣ ಬಾಲಕ, ನನಗಿದು ಏನು ಗೊತ್ತಾಗಂಗಿಲ್ಲ, ನಾ ಏನು ಮಾಡಬೇಕು ಅಂತ ಅಂದ ಬಳಿಕ ಮೌಲವಿ ಸಾಹೇಬರು ಮುಟ್ಟವ್ರು ಹೇಳ್ತಾರ, ಚಿಂತೆ ಮಾಡ ಮಗನೇ, ಚಿಂತೆ ಮಾಡಿದ್ದೇವೆ ನೀನು, ನಾನು ಇದ್ದೀನಿ ಬೆನ್ನ ಹಿಂದೆ, ನೀ ಯಾವ ತರ ನಡೀತಿ, ಯಾವ ತರ ನೀತಿ ಹೇಳ್ತಿ, ಅದೇ ಪ್ರಕಾರ ನೀ ಆಶೀರ್ವಾದ ಕೊಡ್ತೀನಿ ಅಂತ ಹೇಳ್ತಿದ್ರು. ಸಣ್ಣ ವಯಸ್ಸಿನಾಗ ಅಸ್ಲಾಮ ಸಾಹೇಬರಿಗೆ ಕನಸಿನಲ್ಲಿ ಕಂಡಾರ, ಪಕ್ಷಿ ರೂಪ ತಾಳಿ ಕನಸಿನಲ್ಲಿ ಬಂದು ಕುರಾನ್ ಕೊಟ್ಟಾರ. ಕುರಾನ್ ಪುಸ್ತಕ ನೋಡಿದ ಕೂಡಲೇ ಎದ್ದು ಕುಂತಾರ. ಹೇಗಾಗಿ ಮೌಲವಿ ದೇವರ ಗುಡಿಗೆ ಬಂದಾರ. ಹೇಗಾಗಿ ಮೌಲವಿ ದೇವರ ದರ್ಗಕ್ಕೆ ಬಂದಾರ. ಕೂಡಲೇ ಅಸ್ಲಾಮ ಸಾಹೇಬರು ದರ್ಗಾಕ್ಕೆ ಬಂದಾರ. ಧನ್ಯ ಧನ್ಯ ಎಂದು ಪಾದಕ್ಕೆ ಬಿದ್ದಾರ, ಧನ್ಯ ಧನ್ಯ ಎಂದು ಪಾದಕ್ಕೆ ಬಿದ್ದಾರ. ಮೌಲವಿ ದೇವರೇ ಪಂಜಿ ಹಿಡದು ನೀತಿ ಹೇಳ್ಯಾರ. ನೋಡ್ರಿ, ಯಾರಿಗೆ ಬರ್ತರಿ ಅಂತ ಪುಣ್ಯ ಸ್ಥಾನ ಸಿಗಬೇಕಂದ್ರ ಪರಮಾತ್ಮ ಅಲ್ಲ ದೇವರಿಗೆ ಒಲಿಸಿಕೊಂಡವನೇ ಪಂಜಿ ಹಿಡಿಬೇಕಲ್ಲಿ, ಇಲ್ರಿ ಯಾರ ಕೈಲಿ ಸಾಧ್ಯ? ಯಾರು ಹಣಿ ಬರೋ ಬರ್ಲಿಟ್ಟಂತ ದೇವ್ರಿ. ಮೌಲವಿ ದೇವರ ಪಂಜಿಯ ಹಿಡದು ನೀತಿಯ ತಿಳಿಸ್ಯಾರ.